ಹಾಕಿ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಒಂದು 1 ಜೂನ್ನಿಂದ ನಾವು ಸ್ಲೋಗನ್ಸ್ ಹೋಗಿದ್ದೀವಿ. ಮತ್ತು ಇವತ್ತು 15 ಜೂನ್ನಿಂದ 2 ತಾಸು ಧರಣ ಕೂತಿದ್ದೀವಿ. ಇವತ್ತೊಂದು ದಿವಸ ಮ್ಯಾನೇಜ್ಮೆಂಟ್ ಅವರು ಮಾತುಕತೆಗೆ ಕರೆದಿದ್ದಾರೆ, ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆಗಳು ಏನಂತ ಹೇಳಿದರೆ, ಯಾವುದೋ ಲಿಖಿತ ಮೂಲಕವಾಗಿ ನಮ್ಗೆ ಯಾವುದೋ ಆಶ್ವಾಸನೆ ಕೊಟ್ಟಿಲ್ಲ. ಆದರೆ ಪತ್ರಗಳು ಏನಿದೆ ಅಂದರೆ ವ್ಯವಹಾರ ಮಾಡ್ತಾ ಇದ್ದಾರೆ. ನಾವು 7:20ವರೆಗೂ ನಾವು ಡಿಲೇ ಮಾಡ್ತಾ ಇದ್ದೀವಿ, ಪ್ರೊಡಕ್ಷನ್ ಹಾಳಾಗ್ತಾ ಇದೆ, RLCಗೆ ರಿಪೋರ್ಟ್ ಮಾಡಿದ್ದಾರೆ. ಇವತ್ತೊಂದು ದಿವಸ ಈ ಮ್ಯಾನೇಜ್ಮೆಂಟ್ಗೆ ಹೇಳಬೇಕು ಬಯಸ್ತೇನೆ ನಾವು ಇಷ್ಟು ಶಾಂತ ರೀತಿಯಲ್ಲಿ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಅಷ್ಟೊಂದು ಅರಿವಿಲ್ಲ, ಯಾವ ಕಾರಣಕ್ಕೆ ನೀವು ಈ ಥರ ಅಲಿಗೇಷನ್ಸ್ RLC ಮುಂದೆ ನೀವು ಕಳಿಸ್ತಾ ಇದ್ದೀರಿ. ಯಮರೂಪ ಆಗಲಿ, ಸಫೀಲಾ ಖಾನ್ ಆಗಲಿ, ಇವತ್ತೊಂದು ದಿವಸ ಈ ವೇದಿಕೆ ಮೂಲಕ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ. ನೀವು ಸ್ವಲ್ಪ ಬುದ್ಧಿವಂತರಾಗಿ ನೀವು ಚರ್ಚೆ ಮಾಡಿರಿ, ನಮ್ಮ ಚರ್ಚೆಗೆ ಬರ್ರಿ, ನಮ್ಮ ಜೊತೆಗೆ ಯಾವುದೋ ಒಂದು ಕನ್ಕ್ಲೂಷನ್ಗೆ ಬರ್ರಿ, ಡಿಸಿಷನ್ ತೊಗೊಳ್ರಿ. ಯಾವುದೋ ಡಿಸಿಷನ್ ಇಲ್ಲಾರ್ದಂಗೆ ಇವತ್ತೊಂದು ಪರಿಸ್ಥಿತಿ ಏನಾಗಿದೆ ಅಂದರೆ ಹಟ್ಟಿಚಿರದ ಗಣಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹಾಳಾಗಿದೆ, ಏನೇನು ಉಳಿದಿಲ್ಲ. ಇವತ್ತೊಂದು ದಿವಸ ಈ ಅಡ್ಮಿನಿಸ್ಟ್ರೇಷನ್ ನಾವು ನೋಡಬೇಕಾದ್ರೆ ಇವತ್ತು HR ಒಂದು ಕನ್ಸಲ್ಟೆಂಟ್ ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಕನ್ಸಲ್ಟೆಂಟ್ ಬೇಕು, UG ಡಿಪಾರ್ಟ್ಮೆಂಟ್ಗೆ ಒಂದು ಕನ್ಸಲ್ಟೆಂಟ್ ಬೇಕು ಅಂತ ನೀವೆಲ್ಲರೂ ನಾಲಾಯಕ ಇದ್ದೀರಾ? ನಿಮ್ಗೇನು ಅಯೋಗ್ಯತನ ಇದ್ದೀರಾ ನೀವು? ನಿಮಗೆ ಕನ್ಸಲ್ಟೇಷನ್ ಇದ್ದಲ್ಲ ನಿಮ್ಗೆ ಕೆಲಸ ಮಾಡೋಕ್ಕಾಗಿಲ್ಲ. ಇಲ್ಲ, ನಿಮಗೆಲ್ಲ ತೆಗೆದಾಕಬೇಕು, ಕನ್ಸಲ್ಟೆಂಟೇ ಇರಲಿಂದ ಕಂಪ್ನಿ ನಡೆಸ್ಬೋದಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಶಾಂತ ರೀತಿಯಲ್ಲಿ ನಾವು ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ನೀವು 1 ವರ್ಷ ಆಯಿತು. ಇವತ್ತು ದಿವಸ ಮೆಡಿಕಲ್ ಅನ್ಫೈಡ್ ಫೈಲ್ ಈಗ ನಿಮ್ಗೆ ಜಸ್ಟ್ ನಿಮ್ಗೆ ಗಮನಕ್ಕೆ ನಾನು ತರಬೇಕಂತ ಏನು ಹೇಳ್ತೀನಿ ಅಂದರೆ, ಈಗ ಜೂನ್ನಲ್ಲಿ ನಾವು ಆರಿಸಿ ಬಂದ್ವಿ, 21 ಜೂನ್ನಲ್ಲಿ. ಆದರೆ ಇವರು ಏನಿದೆ ಬೋರ್ಡ್ನಲ್ಲಿ ಆಗಿದ್ದು ಅಪ್ರೂವಲು 3 ತಿಂಗಳ ತೊಗೊಂಡ್ರು. ಅವರು ಆಗಸ್ಟ್ 1ಗೆ ತೊಗೊಂಡೋಗಿ ಅವರು C&I ಡಿಪಾರ್ಟ್ಮೆಂಟ್ ಕೊಟ್ಟರು. C&I ಏನು ಹೇಳಿದ್ರು, C&R ಏನಿದೆ ಆ C&R ನೀವು ಕಂಪ್ಲೀಟ್ ಫೈಲ್ ಮಾಡ್ಕೊಂಡು ಬರೀ ನಾವು ಮಾಡ್ತೀವಿ ಅಂತ ಹೇಳಿದ್ರು. C&R ಪ್ರಭುಲಿಂಗ ಕೌಲಿಕಟ್ಟಿ ಅವರು MD ಅವರು ಇದ್ದಾಗ ಕೂಡ ಚರ್ಚೆ ಆಯಿತು. ಅದಕ್ಕಿಂತ ಹಿಂದಕ್ಕೆ DY ವೆಂಕಟೇಶ್ ಇದ್ದಾಗ ಕೂಡ ಚರ್ಚೆಗಳು ಆದವು. ಆದರೂ ಕೂಡ ಇವ್ರಿಗೆ ಒಂದು ಕನ್ಕ್ಲೂಷನ್ ಬರ್ತಾ ಇಲ್ಲ. ಆಗಸ್ಟ್ನಿಂದ ಇವತ್ತಿನವರೆಗೂ ನೀವು C&R ಆ ರೂಲ್ಸ್ನ ಒಂದು ಸರಿಯಾದಂಥ ರೀತಿಯಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಇಂಥ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಹತ್ರ ಇದೆ. NPC ರಿಪೋರ್ಟ್ ಇನ್ನೂವರೆಗೂ ಫೈನಲ್ ಆಗಿಲ್ಲ, 2 ವರ್ಷ ಆಯಿತು. ಅದು NPC ರಿಪೋರ್ಟ್ ಚರ್ಚೆದಲ್ಲೇ ಇದೆ. ಆದರೆ ನೀವು ಏನು ಮಾಡ್ತೀರಿ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ರಿ. ಇದು ಒಂದು ಕನ್ಕ್ಲೂಷನ್ ಬರ್ತಾ ಇಲ್ಲ, ಒಂದು ಡಿಸಿಷನ್ ಬರ್ತಾ ಇಲ್ಲ ಅಂದ್ರೆ ನಾವು ಎಲ್ಲಿವರೆಗೂ ನಾವು ತಾಳ್ಮೆ ಇಲ್ಲದೆ ಇರಬೇಕು? ಎಲ್ಲಿವರೆಗೂ ನಿಮ್ಗೆ ಕಾಯಬೇಕು ನಿಮ್ಮ ಜೊತೆಗೆ? ಈ ಥರ ಒಂದು ಸ್ಥಿತಿ ಇದ್ದಾಗ ನಾವು ಹೋರಾಟಕ್ಕೆ ಇಳಬೇಕಾಗ್ತದೆ. ನೀವು ನೀವು ನೆನಪು ಮಾಡಿರಿ, ನೀವು 1976 ಇವತ್ತಿನ ದಿವಸ 80 ಕ್ವಾರ್ಟರ್ಗೆ ನೀವು ಒಂದು ಹೆಸರಿಟ್ಟಿರಿ, ಏಟೇಸ್ ರಾವ್ ಅಂತ. ಈ 1000 ಕ್ವಾರ್ಟರ್ಗೆ ಯಾರು ಹೆಸರು ಇಡ್ತೀರಿ ನೀವೇ ಡಿಸೈಡ್ ಮಾಡ್ಕೇರಿ. ಮುಂದೆ ಬರ್ರಿ, ನೀವು ಚಾಲೆಂಜ್ ಮಾಡ್ತೀವಿ. ನೀವು ಏನು ತಿಳ್ಕೊಂತೀರಿ? ನೀವು ಆಟ ಆಡ್ತೀರಾ ನಮ್ಮ ಜೊತೆಗೆ, ಶಾಂತ ರೀತಿಯಲ್ಲಿ ನಿಮ್ಮ ಜೊತೆಗೆ ನಾವು ಮರ್ಯಾದೆ ಕೊಟ್ಟು ನಾವು ಚರ್ಚೆಗೆ ಬರ್ತಾ ಇದ್ದೀವಿ. ಆದರೆ ನೀವು ನಿಮಗೆ ಪ್ರಾಬ್ಲಮ್ ಡಿಸಿಪ್ಲಿನ್ ಕೆಡ್ಸಾಕತ್ತೀರಿ, ಪೀಸ್ ಕೆಡ್ಸಾಕತ್ತೀರಿ, ಹಾಳು ಮಾಡಕತ್ತೀರಿ. ಇವೆಲ್ಲ ಬಿಟ್ಬಿಡ್ರಿ. ಇವತ್ತು ದಿವಸ ಆಯಿತು, 4 ಡಿಸ್ಮಿಸ್ ಕೇಸ್ ಟರ್ಮಿನೇಟ್ ಮಾಡಿ 9ನಲ್ಲಿ ನೀವು ಮಾಡಿರಿ. ಅದು ಒಂದು ಆರ್ಡರ್ ಇವತ್ತಾಗಲಿ ನಾಳೆ ಆಗಲಿ ನೀವು ಕೊಡ್ತೀರಿ. ಅದು ಇನ್ನೂ ಬೇರೆ ಇಶ್ಯೂಸ್, ಇನ್ಸೆಂಟಿವ್ ಇಶ್ಯೂ ಇನ್ನವರೆಗೂ ಬೇರೆಯವ್ರು ಬೇಕಾ ನಿಮ್ಗೆ? ಕನ್ಸಲ್ಟೆಂಟ್ ಮತ್ತೆ ಪೋತ್ರಾಜ್ ಅವ್ರಿಗೆ ಕರೆಸಿದ್ದಾರೆ. ಆ ಇನ್ಸೆಂಟಿವ್ ಸಿಸ್ಟಮ್ ಇನ್ನೂವರೆಗೂ ಕನ್ಕ್ಲೂಷನ್ ಬರ್ತಾ ಇಲ್ಲ. 1 ವರ್ಷ ಮೇಲೆ ಆಯಿತು, ಅದು ಇನ್ನೂವರೆಗೂ ಸರಿಯಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ. ನಮ್ಮ ಒಪ್ಪಂದ ಏನಿದೆ ವೇಜ್ ರಿವಿಷನ್ ಭಾಳ ಇಂಪಾರ್ಟೆಂಟ್ ಇದೆ. ಇವತ್ತಿನ ದಿವಸ ಸರ್ಕಾರದ ಒಂದು ಸರ್ಕ್ಯುಲರ್ ಇದೆ. ಆ ಸರ್ಕ್ಯುಲರ್ ಪ್ರಕಾರ ಯಾವುದೂ ಅರೆಸ್ಟ್ ಇಲ್ಲ, ಹಿಂದಿನಿಂದ ನಾವು ಅರೆಸ್ಟ್ ಕೊಡಂಗಿಲ್ಲ ಅಂತ ಹೇಳಿ ಒಂದು ಸರ್ಕ್ಯುಲರ್ ಬಂದಿದೆ. ನೀವು ರೈಟಿಂಗ್ನಾಗ ಕೊಡ್ರಿ ನಮ್ಗೆ. April 1st, 2026 ನಾವು ಅರೆಸ್ಟ್ ಹಾಕಿ ಕೊಡ್ತೀವಿ ಅಂದ್ರೆ ನಾವು ತಾಳ್ಮೆಯಿಂದ ಕಾಯ್ತೀವಿ. ನೀವು ಆಯ್ತು, ನೀವು ತೊಗೊಳ್ರಿ, ನೀವು ಒಂದು ಟೈಮ್ ತೊಗೊಳ್ರಿ. ಆದರೆ ನೀವು ಅರೆಸ್ಟ್ ಕೊಡಂಗಿಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಇಮಿಡಿಯೇಟ್ಲಿ ನಮ್ಗೆ ಸೆಟಲ್ಮೆಂಟ್ ಬೇಕೇ ಬೇಕು. ಅದಕ್ಕೆ ನಾವು ಹಿಂದಕ್ಕೆ ಸರಿಯಂಗಿಲ್ಲ. ಆದ ಕಾರಣ ಇಮಿಡಿಯೇಟ್ಲಿ ಒಂದು ಬೋರ್ಡ್ ಕರೀರಿ. ಆ ಬೋರ್ಡ್ನಲ್ಲಿ ನೀವು ಪರ್ಸೆಂಟೇಜಲ್ಲಿ ಡಿಕ್ಲೇರ್ ಮಾಡಿರಿ. ಹೋದ ಸಲ ಏನು ನಾವು ಪರ್ಸೆಂಟೇಜ್ ತೊಗೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಿಗೆ ತೊಗೊತೀವಿ, ಹೊರತು ಕಡಿಮೆ ಯಾವಾಗಲೂ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿ ಅಂಡರ್ ಡಿಪಾರ್ಟ್ಮೆಂಟ್ಗೆ ವೇಜ್ ರಿವಿಷನ್ನಲ್ಲಿ ಬೇಸಿಕ್ನಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ಚರ್ಚೆನಲ್ಲಿ ಇದೆ. ಆದ ಕಾರಣ ವೇಜ್ ರಿವಿಷನ್ ಭಾಳ ನಮ್ಗೆ ಮುಖ್ಯವಾದಂಥ ಇದೆ. ಯಾವ ಕಾರಣಕ್ಕಂದರೆ ನಮ್ಗೆ ಅರೆಸ್ಟ್ ಸಿಗಲಾರ್ದ ಕಾರಣಕ್ಕೆ ನಾವು ಭಾಳ ಅವಸರದಲ್ಲಿ ಇದ್ದೀವಿ. ಇಮಿಡಿಯೇಟ್ಲಿ ನೀವು ವೇಜ್ ರಿವಿಷನ್ಗೆ ನೀವು ಕನ್ಕ್ಲೂಷನ್ ಬರಬೇಕು, ಮೆಡಿಕಲ್ ಬೆನಿಫಿಟ್ ಬರಬೇಕು. ಈ ವಿಷಯಗಳು ಭಾಳ ಸೀರಿಯಸ್ಲಿ ತೊಗೊಂಡಿಲ್ಲ ಅಂದರೆ ನಾವು ಮತ್ತೆ ದೊಡ್ಡ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ. ಮತ್ತು ಹಿಂದಿನ ನಾವು ಪರಿಸ್ಥಿತಿ ನಾವು ಮುಂದೆ ಮತ್ತೆ ತರಬೇಕಾಗ್ತದೆ ಅಂತ ಹೇಳಿ ಇವತ್ತೊಂದು ದಿವಸ ಎಚ್ಚರಿಕೆ ಕೊಡ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ.
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.